ಕಲಬುರಗಿಯಲ್ಲಿ ಉಕ್ಕಿ ಹರಿತಾ ಇರುವಂತಹ ಭೀಮಾ ನದಿ ಸ್ವಾನಗದ ಜೀವಕ್ಕೂ ಕೂಡ ಕಂಟಕ ತಂದು ಒಡ್ಡಿರುವಂಥದ್ದು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ದೇವಲ್ ಗಾಣಗಾಪುರದಲ್ಲಿ ನಾನಿರುವಂಥದ್ದು ನಿಮಗೆ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಇದು ಅಫಜಲ್ಪುರ ಮತ್ತು ಜೇವರಿಗೆ ಸಂಪರ್ಕ ಕಲ್ಪಿಸುವಂಥ ಬೃಹತ್ ಭೀಮಾ ನದಿ ಅಡ್ಡಲಾಗಿ ನಿರ್ಮಿಸಿರ್ತಕ್ಕಂಥ ಸಂಪರ್ಕ ಸೇತುವೆ. ಈ ಸಂಪರ್ಕ ಸೇತುವೆ ಮುಳುಗಡೆಯಾಗಿ ಸುಮಾರು ಒಂದೂವರೆ ಅಡಿ ಹೆಚ್ಚು ನೀರು ಸೇತುವೆ ಮೇಲೆ ಹರಿತಾ ಇದೆ. ನಿಮ್ಮ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ನಮ್ಮ ಕ್ಯಾಮ್ರಾ ಪರ್ಸನ್ ಶಾಣ್ ಅವರು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತಾರೆ. ನಟ್ಟ ನಡು ಅಂದರೆ ಸೇತುವೆ ಮಧ್ಯಭಾಗದಲ್ಲಿ ಸ್ವಾನ ಆ ಕಡೆ ಈ ಕಡೆ ಎಲ್ಲೂ ಹೋಗದೆ ನೀರಿನಲ್ಲಿ ಅಂದರೆ ಪ್ರವಾಹದ ನಟ್ಟ ನಡುವಿನಲ್ಲಿ ಸಿಲುಕಿ ಹಾಕೊಂಡಿರುವಂಥದ್ದು. ಪ್ರಾಣ ಭಯದಲ್ಲಿ ಅದು ಸದ್ಯಕ್ಕೆ ಒದ್ದಾಡ್ತಾ ಇದೆ. ರಕ್ಷಣೆ ಮಾಡೋದು ಕೂಡ ಯಾರು ಕೂಡ ಸದ್ಯಕ್ಕೆ ಸಾಧ್ಯ ಆಗದಿರುವಂಥ ಪರಿಸ್ಥಿತಿ ಇದೆ. ಯಾಕಂದರೆ ಯಾವಾಗ ಕ್ರಮೇಣವಾಗಿ ನೀರಿನ ಪ್ರಮಾಣ ಹೆಚ್ಚಳ ಆಯಿತು, ಸ್ವಾನ ಆ ಕಡೆ ಈ ಕಡೆ ಎರಡು ತಟಕ್ಕೂ ಕೂಡ ಸೇರಲಾಗದೆ ನಟ್ಟ ನಡು ನೀರಿನ ಮಧ್ಯದಲ್ಲಿ ಸಿಕ್ಕಿ ಒದ್ದಾಡ್ತಾ ಇದೆ. ಮತ್ತೊಂದು ಕಡೆಗೆ ಆ ಒಂದು ಸೇತುವೆಗೆ ಪಕ್ಕದಲ್ಲಿ ಹಾಕಿರ್ತಕ್ಕಂಥ ತಡೆ ಕಂಬಗಳಿಂದ ಆ ತಡೆ ಕಂಬದ ಸಹಾಯದಿಂದ ಶ್ವಾನ ಕೂಡ ತನ್ನ ಜೀವವನ್ನು ಉಳಿಸಿಕೊಂಡು ನೀರಿನ ಪ್ರಮಾಣ ಯಾವಾಗ ಕಡಿಮೆ ಆಗುತ್ತೆ ಅಂತ ಮೂಕ ಪ್ರಾಣಿ ಸದ್ಯಕ್ಕೆ ಮಾತ್ರ ಕಾದು ಕುಳಿತಿರುವಂಥದ್ದು. ಆದರೆ ಕ್ರಮೇಣವಾಗಿ ನೀರಿನ ಪ್ರಮಾಣ ಹಂತವಾಗಿ ಹೆಚ್ಚಳ ಆಗ್ತಾನೆ ಹೋಗ್ತಾ ಇದೆ. ಯಾಕಂದರೆ ಕಲಬುರಗಿ ಜಿಲ್ಲೆಯ ಸೊನ್ನ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪೂರ್ಣವಾಗಿ ಭರ್ತಿ ಆಗಿರೋದ್ರಿಂದಾಗಿ 1,80,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಭೀಮಾ ನದಿ ಹರಿಬಿಟ್ಟಿರೋದ್ರಿಂದಾಗಿ ಕಂಪ್ಲೀಟಾಗಿ ಭೀಮಾ ನದಿ ಉಕ್ಕಿ ಹರಿತಾ ಇರೋದ್ರಿಂದಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಪ್ರವಾಹದ ಆತಂಕ ಮನೆ ಮಾಡಿದೆ. ಆದರೆ ಸದ್ಯಕ್ಕೆ ಮಾತ್ರ ಮೂಕ ಪ್ರಾಣಿಗಳು ಸಾಕಷ್ಟು ಈಗಾಗಲೇ ಎಷ್ಟೋ ಗೊತ್ತಿರತಕ್ಕಂಥ ಸಣ್ಣ ಪುಟ್ಟ ಮೂಕ ಪ್ರಾಣಿಗಳು ಕೂಡ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿರ್ಬೋದು. ಆದರೆ ಸದ್ಯಕ್ಕೆ ಮಾತ್ರ ಭೀಮಾ ನದಿಯ ತಟದಲ್ಲಿ ಭೀಮಾ ನದಿ ಅಡ್ಡಲಾಗಿ ನಿರ್ಮಿಸಿರ್ತಕ್ಕಂಥ ದೇವಲ್ ಗಾಣಗಾಪುರ ಬಳಿ ಸಂಪರ್ಕ ಸೇತುವೆ ಮಧ್ಯದಲ್ಲಿ ಮಾತ್ರ ಶ್ವಾನ ಸಿಲುಕಿ ಹಾಕಿಕೊಂಡು ತನ್ನ ಪ್ರಾಣ ಉಳಿಸಿಕೊಳ್ಳೋದಕ್ಕಾಗಿ ಹರಸಾಹಸ ನಡೆಸ್ತಾ ಇದೆ, ಹೋರಾಟ ನಡೆಸ್ತಾ ಇದೆ. ಆದರೂ ಕೂಡ ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂಥದ್ದು. ಇದು ಕೇವಲ ಒಂದು ಶ್ವಾನದಲ್ಲ, ಇಂತಹ ಸಾಕಷ್ಟು ಮೂಕ ಪ್ರಾಣಿಗಳು ಕೂಡ ತನ್ನ ಜೀವವನ್ನು ಕೂಡ ಒಂದು ಭೀಮಾ ನದಿಯ ಪ್ರವಾಹದಲ್ಲಿ ಕಳೆದುಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಸದ್ಯಕ್ಕೆ ಮಾತ್ರ ಶ್ವಾನ ನೀರಿನಲ್ಲಿ ಸಿಲುಕಿ ಪ್ರವಾಹದಲ್ಲಿ ಸಿಲುಕಿ ರಕ್ಷಣೆಗಾಗಿ ಹಾತೊರಿತಾ ಇದೆ. ಕ್ಯಾಮ್ರಾ ಪರ್ಸನ್ ಶಾಣ ಜೊತೆ ಬಜರಂಗಿ ನ್ಯೂಸ್ ಫಸ್ಟ್ ಕಲಬುರಗಿ.